ಸಂಧಿವಾತ ಆಲ್ಮೋಸ್ಟ್ ಆಗಿ ಜಾಸ್ತಿ ಕಾಣಿಸ್ಕೊಳ್ಳೋದು ಲೇಡೀಸ್ ಹತ್ರ. ಶುಗರ್ ಇದ್ದವರಿಗೆ ಮಿನಿಮಮ್ 5 ವರ್ಷದ ನಂತರ ನರಗಳ ದೌರ್ಬಲ್ಯ ಕಾಣಿಸ್ತಾ ಹೋಗುತ್ತೆ. ಚಿರಳಿಂದ ಜ್ವರಕ್ಕೆ ಜಾಸ್ತಿ ಮಾತ್ರೆ ತಗೊಳ್ತಾ ಇರೋದು ಮೆಡಿಕಲಲ್ಲಿ, ತಲೆನೋವಿಗೆ ಮೆಡಿಕಲಲ್ಲಿ ಹೋಗಿ ಮಾತ್ರೆ ತಗೊಳ್ತಾ ಇರೋದು, ಅದರಿಂದ ಬರುತ್ತೆ. ಚಿಕನ್ ಜಾಸ್ತಿ ಒಳ್ಳೇದಲ್ಲಮ್ಮ, ಚಿಕನ್ ಜಾಸ್ತಿ ಹೀಟ್ ಆಗುತ್ತೆ ಮನುಷ್ಯನಿಗೆ. ಆಮೇಲೆ ಕೋಲ್ಡ್ ನೀರು ಅದು ಹೀಟ್ ಆಗುತ್ತೆ. ಮೈದಾ ಐಟಮ್, ಆಮೇಲೆ ಉಪ್ಪಿನಕಾಯಿ, ಮೊಸರು ಇಷ್ಟನ್ನು ಆದಷ್ಟು ಕಮ್ಮಿ ಮಾಡಿದರೆ ಒಳ್ಳೆಯದು. ಆಮೇಲೆ ಅಶ್ವಗಂಧ ಇದೆ, ಆಮೇಲೆ ಶತಾವರಿ ಇದೆ ಅದರಲ್ಲಿ, ಆಮೇಲೆ ಎಕ್ಕದ ಎಲೆ ಎಕ್ಸ್ಟ್ರಾಕ್ಟ್ ಕೂಡ ಅದರಲ್ಲಿ ಇದೆ. ಇದು ಈ ಮಾತ್ರೆಯನ್ನು ಜಜ್ಜಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಕಲಸಿ ತಗೊಳ್ಬೇಕು. ಮನುಷ್ಯನ ಶರೀರದಲ್ಲಿ ನೋವು ನಿವಾರಕ ಶಕ್ತಿ ಹೆಚ್ಚಿಸಿದಾಗ ನಿಮ್ಮ RA ಫ್ಯಾಕ್ಟರಿ ಮತ್ತು ESR ಕಮ್ಮಿ ಆಗ್ತಾ ಬರುತ್ತೆ. ಸಣ್ಣ ಮಕ್ಕಳಿಂದ 10 ವರ್ಷದ ಮೇಲ್ಪಟ್ಟು 100 ವರ್ಷದವರೆಗೂ ತಗೊಳ್ಬೋದು. ಏನು ಸೈಡ್ ಎಫೆಕ್ಟ್ ಇಲ್ಲ ಅದರಲ್ಲಿ. ಎಷ್ಟೇ ವರ್ಷದಿಂದ ಜಾಯಿಂಟ್ಸ್ ಪೇನ್ ಇದ್ರೂ ಈ ಮಾತ್ರೆ ತಗೊಳ್ಬೋದು. ಚಿಕನ್ ಗುನ್ಯ ಬಂದು ಇವತ್ತಿನವರೆಗೂ ಕೆಲವರಿಗೆ ನೋವು ಹೋಗಲ್ಲ, ಅವ್ರು ಮೆಡಿಕಲಿಂದ ಪೇನ್ ಕಿಲ್ಲರ್ ತಗೊಳ್ತಾನೆ ಇದ್ದಾರೆ. ಅಂಥವರಿಗೂ ಇದು ರಾಮಬಾಣ ಯಾವುದು ಇದೇ ಮಾತ್ರೆ. ನರ ದೌರ್ಬಲ್ಯ ಅಂದರೆ ನಮ್ಮ ಮನುಷ್ಯನ ನರಗಳ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಶಿಲಾಜಿತ್ ಅಂದರೆ ಬೆಟ್ಟದ ಬೆವರು ಅಂತಾರೆ. ಬೆಟ್ಟದಲ್ಲಿ ಒಂದು ಬೆವರಿನ ರೂಪದಲ್ಲಿ ಬರುತ್ತೆ, ಅದು ನಿಮ್ಮ ಕಲ್ಲಿನ ಥರ ಇರುತ್ತೆ, ಕಪ್ಪು ಕಲರ್. ಇದು ನಿಮ್ಮ ಹಾಲಿಗೆ ಹಾಕಿದ ಕೂಡಲೇ ಅದು ನೀರಾಗತ್ತೆ. ಅದು ಹಿಮಾಲಯದಿಂದ ಪರಿಶುದ್ಧವಾದಂತಹ ಶಿಲಾಜಿತ್. ಅದು ವಾತ, ಪಿತ್ತ, ಕಫ, ಆಮೇಲೆ ನರದೋಷ, ಅದು ನಮಗೆ ನಾಡಿ ಹಿಡಿದ್ರೆ ಗೊತ್ತಾಗುತ್ತೆ. ಅದು ನಮ್ಮ ಕುಟುಂಬಕ್ಕೆ ದೇವರು ಕೊಟ್ಟ. ಸರ್, ಹಿಂದೆ ಹೇಗಿತ್ತು ಅಂತ ಹೇಳಿದರೆ ಕೆಲವೊಂದು ಕಾಯಿಲೆಗಳು ಶ್ರೀಮಂತರಿಗೆ ಮಾತ್ರ ಬರೋದು ಅಂತ ಇತ್ತು. ಇವಾಗ ಹಂಗಲ್ಲ, ಕಾಮನ್ ಪೀಪಲ್ಗೂ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದರೆ ಬದಲಾದ ಲೈಫ್ ಸ್ಟೈಲ್ ಒಂದು ಕಡೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಅದರ ಆಚೆಗೂ ಕೂಡ ಕಾಯಿಲೆಗಳು ಬರ್ತಾ ಇದೆ. ಇವಾಗ ಕಾಮನ್ನಾಗಿ ಎಲ್ಲರೂ ಸಫರ್ ಆಗ್ತಾ ಇರೋದು ಯಂಗ್ ಏಜಿಂದ ಹಿಡಿದು ಓಲ್ಡ್ ಏಜರ್ಗೂ ಜಾಯಿಂಟ್ ಪೇನು ಯಾಕಾಗಿ ಬರ್ತಾ ಇದೆ ಅಂತ ಹೇಳಿದರೆ ನಾವು ಹೇಳ್ತೀವಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ವಾಕ್ ಮಾಡ್ತಾ ಇಲ್ಲ ಅಂತ ಹೇಳಿ. ಆದರೆ ನಾನು ನಿಮ್ಮನ್ನು ಕೇಳೋದಕ್ಕೆ ಬಂದಿದ್ದೀನಿ, ಯಾಕೆಂದರೆ ನನಗೆ ಆಯುರ್ವೇದ ವೈದ್ಯರಾದ್ರಿಂದ ನಿಮ್ಮ ಅನಿಸಿಕೆ ಏನು ಸರ್ ಇದ್ರ ಬಗ್ಗೆ? ನೋಡಿ, ಸಂಧಿವಾತ ಆಲ್ಮೋಸ್ಟ್ ಆಗಿ ಜಾಸ್ತಿ ಕಾಣಿಸ್ಕೊಳ್ಳೋದು ಲೇಡೀಸ್ ಹತ್ರ. ಯಾಕೆಂದರೆ ಸಂಧಿವಾತ ಅನ್ನೋ ಕಾಯಿಲೆ, ವಾತದಲ್ಲಿ 4-5 ಥರದ್ದು ವಾತ ಇದೆ. ರಕ್ತವಾತ, ಸಂಧಿವಾತ, ಕೆಲವು ರಕ್ತದಲ್ಲೂ ಕೂಡ ವಾತ ಸೇರಿಕೊಂಡಿರುತ್ತೆ. ಕೆಲವು ಹೆರಿಡಿಟಿಯಿಂದಲೂ ಬರುತ್ತೆ, ವಂಶದಿಂದ ತಂದೆಯ ಹಾಗೂ ತಾಯಿಯಿಂದ ಬಳುವಳಿಯಾಗಿ ಈ ಕಾಯಿಲೆ ಕೆಲವರಿಗೆ ಬರುತ್ತೆ. ರುಮ್ಯಾಟೆಡ್ ಅರ್ಥರೈಟಿಸ್ ಅಂತಾರೆ. RA ಫ್ಯಾಕ್ಟರಿ ಕೆಲವರಿಗೆ ಜಾಸ್ತಿ ಇರುತ್ತೆ, ಮತ್ತು ESR ಎರಡೂ ಜಾಸ್ತಿ ರಕ್ತದಲ್ಲಿ ಜಾಸ್ತಿ ಇರುತ್ತೆ. ಲೇಡೀಸ್ಗೆ ಯಾಕೆ ಜಾಸ್ತಿ ಬರೋದಂದರೆ, ಈ ಡೆಲಿವರಿ ಟೈಮಲ್ಲಿ ಅವರು ರೆಸ್ಟ್ ಮಾಡಿರಲ್ಲ, 3 ತಿಂಗಳು 2 ತಿಂಗಳು ರೆಸ್ಟ್ ಮಾಡಿರಲ್ಲ, ಡೆಲಿವರಿ ಆಗ್ತಾರೆ, ಹೋಗಿ ತಣ್ಣೀರಲ್ಲಿ ಕೈ ಹಾಕಿ ಕೆಲಸ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಹೆಂಗಸರು ಹೆರಿಗೆ ಆದ ತಕ್ಷಣ 3 ತಿಂಗಳು 6 ತಿಂಗಳು ತಣ್ಣೀರಿಗೆ ಕೈ ಹಾಕಿ ಕೆಲಸ ಮಾಡ್ತಾ ಇರಲಿಲ್ಲ. ಕೈಗೆ ಕವರ್ ಹಾಕಿ ಕಂಬಳಿ ಹೊತ್ಕೊಂಡು ಇರ್ತಿದ್ರು, ಬೆಚ್ಚಗೆ ಇರ್ತಿದ್ರು. ಈಗಿನ ಜನ್ರೇಷನಲ್ಲಿ ಹೆರಿಗೆ ಆದ ತಕ್ಷಣ ಒಂದು 20 ದಿನ ಆದ ತಕ್ಷಣ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀರಿಗೆ ಕೈ ಹಾಕಿ. ಅದು ಶೀತಾಂಶ ಎಳ್ಕೊಳ್ಳುತ್ತೆ ಶರೀರಕ್ಕೆ, ಹೆಂಗಸರಿಗೆ. ಆ ಶೀತಾಂಶ ಎಳ್ಕೊಂಡೋಗ ಅದರಲ್ಲಿ ವಾತ ಉತ್ಪತ್ತಿ ಆಗುತ್ತೆ. ವಾತ ಸಮಸ್ಯೆ ಉತ್ಪತ್ತಿ ಆದಾಗ ನೋವು ಜಾಯಿಂಟ್ಸ್ ಪೇನ್ಗಳಲ್ಲಿ ಅಲ್ಲಲ್ಲಿ ಸಂಧಿಗಳಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಅಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಅದು ESR ಮತ್ತು RA ಫ್ಯಾಕ್ಟರಿ ಜಾಸ್ತಿ ಆದಾಗ ರಕ್ತನೂ ಕಮ್ಮಿ ಆಗ್ತಾ ಬರುತ್ತೆ, ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಕೆಲವರಿಗೆ ಸಂಧಿವಾತ ಬರಲಿಕ್ಕೆ ನಿಮ್ಮ ಕೊರೋನಾ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಹೈಯೆಸ್ಟು ಸ್ಟಿರಾಯ್ಡನ್ನು ಕೊಟ್ಟರು ಅಡ್ಮಿಟ್ ಆದಾಗ. ಅಂದರೆ ಆ್ಯಂಟಿಬಯೋಟಿಕ್ ಆದ ತಕ್ಷಣಕ್ಕೆ ಬೇಕು, ಆದರೂ ಕೆಲವು ಶರೀರಕ್ಕೆ ಅದು ಓವರ್ ಆದಾಗ 1-2-3 ವರ್ಷ ಬಿಟ್ಟು ನಿಮ್ಮದು ವಾತದ ಸಮಸ್ಯೆ ಅಲ್ಲಲ್ಲಿ ಜಾಯಿಂಟ್ಸ್ ನೋವು ಕಾಣಿಸ್ಕೊಳ್ಳುತ್ತೆ. ಬೆಳಿಗ್ಗೆ ಎದ್ದಾಗನೂ ಅಷ್ಟೇ ನೋಡಿ, ಈ ಸಂದುಗಳಲ್ಲಿ ಜಾಯಿಂಟ್ಸ್ ನೋವು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕೈ ಬೆಂಡಾಗ್ತಾ ಹೋಗುತ್ತೆ, ಅದಕ್ಕೆ ಸಂಧಿವಾತ ಅಂತಾರೆ. ಓಕೆ, ಇವಾಗ ಕಾಮನ್ ಆಗಿ ನೀವು ಹೇಳಿದ್ರೆ ಲೇಡೀಸಿಗೆ ಈ ಕಾರಣಕ್ಕೆ ಬರುತ್ತೆ ಅಂತ, ಜೆಂಟ್ಸ್ಗೆ ಅವೆಲ್ಲ ಕಾರಣ? ಜೆಂಟ್ಸಿಗೆ ಅದೇ ಓವರ್ ಸ್ಟಿರಾಯ್ಡಿಂದ ಬರುತ್ತೆ. ಓವರ್ ಸ್ಟಿರಾಯ್ಡಿಂದ ಜ್ವರಕ್ಕೆ ಜಾಸ್ತಿ ಮಾತ್ರೆ ತಗೊಳ್ತಾ ಇರೋದು ಮೆಡಿಕಲಲ್ಲಿ, ತಲೆನೋವಿಗೆ ಮೆಡಿಕಲಲ್ಲಿ ಹೋಗಿ ಮಾತ್ರೆ ತಗೊಳ್ತಾ ಇರೋದು, ಅದರಿಂದ ಬರುತ್ತೆ. ಅಥವಾ ತಂದೆಯ ಅಥವಾ ತಾಯಿಯಿಂದ ವಂಶದಿಂದ ಬರುತ್ತೆ. ಓಕೆ, ಇವೆರಡೇ ಕಾರಣದಿಂದ ಬರುತ್ತೆ. ಅದಕ್ಕೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಇದೆ? ನಾವು ನಮ್ಮ ತಂದೆಯವರು ರೆಡಿ ಮಾಡಿದಂತಹ ಪೇನ್ ಮುಕ್ತ ಅಂತೇಳಿ ಮಾತ್ರೆ ಇದೆ ನೋಡಿ, ಈ ಥರ ಮಾತ್ರೆ ನೋಡಿ. ಇದು ಪೇನ್ ಮುಕ್ತ ಅಂತೇಳಿ ನನ್ನ ತಂದೆಯವರು ರೆಡಿ ಮಾಡಿದ್ದು. ಇದಕ್ಕೆ ನಿರ್ಗುಂಡಿ ಜಾಸ್ತಿ ಆ್ಯಡ್ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಬೇಗ ರಿಸಲ್ಟ್ ಬರುತ್ತೆ. ನಿರ್ಗುಂಡಿ ಜಾಸ್ತಿ ಹಾಕಿರೋದ್ರಿಂದ. ನಿರ್ಗುಂಡಿ ಅಂದರೆ ಒಂದು ಗಿಡಮೂಲಿಕೆ ಅಂತ ಹೇಳಿದ್ರೆ ಒಂದು ಎಲೆ, ಮತ್ತೊಂದು ಎಕ್ಕದ ಎಲೆ ಅಂತಾರೆ. ಅದು ಕೂಡ ನೋವಿಗೆ ಉಪಯುಕ್ತವಾದಂತಹ ಗಿಡ ಔಷಧಿ. ಅದನ್ನು ಕೂಡ ಇದನ್ನು ಆ್ಯಡ್ ಮಾಡಿ, ರಸ ಔಷಧಿನೂ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆಗಿರೋದ್ರಿಂದ ಇದರಲ್ಲಿ ಬೇಗ ಪರಿಣಾಮ ಬರುತ್ತೆ ಸಂಧಿವಾತಕ್ಕೆ.
3 ತಿಂಗಳಿಂದ 6 ತಿಂಗಳು ತಗೊಳ್ಬೇಕು ಅದನ್ನು, ಕನಿಷ್ಠ ಅಂದರೆ. ಮತ್ತೊಂದು ಇದು ಜಾಯಿಂಟ್ ಕೇರ್ ಅಂತೇಳಿ, ಇದರಲ್ಲೂ ಕೂಡ ಅಷ್ಟೇ. ಹೇಗಿದೆ ನೋಡಿ, ಒಳ್ಳೆ ದ್ರಾಕ್ಷಿ ಥರ ಕಾಣಿಸ್ತಾ ಇಲ್ಲ. ಈ ಕಪ್ಪು ಅದಕ್ಕೆ ಜಾಯಿಂಟ್ ಕೇರ್ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಗುದ್ದಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಕಲಸಿ ಬಾಯಿಗೆ ಹಾಕಿ ತಗೊಳ್ಬೇಕು. ಅದರಲ್ಲಿ ನಿಮ್ಮದು ದಾರು ಹಲ್ದಿ ಅಂತಾರೆ, ಹಳದಿ ಅಂತಾರೆ, ಅದು ನಮ್ಮ ನೋವು ನಿವಾರಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಯಾವುದು ದಾರು ಹಲ್ದಿ. ಆಮೇಲೆ ಅಶ್ವಗಂಧ ಇದೆ, ಆಮೇಲೆ ಶತಾವರಿ ಇದೆ ಅದರಲ್ಲಿ, ಆಮೇಲೆ ಎಕ್ಕದ ಎಲೆ ಎಕ್ಸ್ಟ್ರಾಕ್ಟ್ ಕೂಡ ಅದರಲ್ಲಿ ಇದೆ. ಆ ಎರಡೂ ಮಾತ್ರೆ ತಗೊಳ್ಳೋದ್ರಿಂದ ನಿಮ್ಮ ನೋವಿನ ಅಂಶ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನ ಯಾವ ರೀತಿ ತಗೊಳ್ಳೋದು ನೋಡಿ, ಇದು ಕೆಂಪು ಮಾತ್ರೆ ಬೆಳಿಗ್ಗೆ ರಾತ್ರಿ ಆಹಾರದ ಮೊದಲು, ಆಮೇಲೆ ಇದು ಆಹಾರದ ನಂತರ. ಇದು ಈ ಮಾತ್ರೆಯನ್ನು ಜಜ್ಜಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಕಲಸಿ ತಗೊಳ್ಬೇಕು. ಜೀರಿಗೆ ಪುಡಿ ಯಾಕೆ ಹಾಕಬೇಕಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗಾಗಿ ಜೀರಿಗೆ ಪುಡಿ ಹಾಕಿದರೆ ಗ್ಯಾಸ್ಟ್ರಿಕ್ಕು ಹೊಡೆದೋಗತ್ತೆ. ಹಾಗಾಗಿ ಬೆಳಿಗ್ಗೆ ಮತ್ತು ರಾತ್ರಿ ತಗೊಳ್ಬೇಕು. ಅದರಲ್ಲಿ ನಿಮ್ದು ಅದೇ ಎಕ್ಕದ ಎಲೆ ಎಕ್ಸ್ಟ್ರಾಕ್ಟ್ ಇದೆ, ಆಮೇಲೆ ದಾರು ಹಲ್ದಿ ಇದೆ, ಆಮೇಲೆ ನಿರ್ಗುಂಡಿ ಇದೆ, ಮೇನ್ ಇಂಗ್ರೀಡಿಯೆಂಟ್ಸ್. ಅದು ನೀವು ನೋವು ನಿವಾರಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮನುಷ್ಯನ ಶರೀರದಲ್ಲಿ ನೋವು ನಿವಾರಕ ಶಕ್ತಿ ಹೆಚ್ಚಿಸಿದಾಗ ನಿಮ್ಮ RA ಫ್ಯಾಕ್ಟರಿ ಮತ್ತು ESR ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಅಂದರೆ ಇದನ್ನು ತಗೊಂಡಾಗ ಏನಾದರೂ ಪಥ್ಯ ಇರಬೇಕಾಗುತ್ತಾ? ಪಥ್ಯ ಚಿಕನ್ ಜಾಸ್ತಿ ಒಳ್ಳೆಯದಲ್ಲಮ್ಮ. ಚಿಕನ್ ಜಾಸ್ತಿ ಹೀಟ್ ಆಗುತ್ತೆ ಮನುಷ್ಯನಿಗೆ. ಆಮೇಲೆ ಕೋಲ್ಡ್ ನೀರು ಅದು ಹೀಟ್ ಆಗುತ್ತೆ. ಮೈದಾ ಐಟಮ್, ಆಮೇಲೆ ಉಪ್ಪಿನಕಾಯಿ, ಮೊಸರು, ಇಷ್ಟನ್ನು ಆದಷ್ಟು ಕಮ್ಮಿ ಮಾಡಿದರೆ ಒಳ್ಳೆಯದು. ಯಾವ ಏಜಿಂದ ಇದನ್ನು ತಗೋಬೋದು? ಸಣ್ಣ ಮಕ್ಕಳಿಂದ 10 ವರ್ಷದ ಮೇಲ್ಪಟ್ಟು 100 ವರ್ಷದವರೆಗೂ ತಗೊಳ್ಬೋದು. ಏನು ಸೈಡ್ ಎಫೆಕ್ಟ್ ಇಲ್ಲ ಅದರಲ್ಲಿ. ಇವಾಗ ವಯಸ್ಸಾದ್ಮೇಲೆ ಜಾಯಿಂಟ್ ಪೇನ್ ಕಾಮನ್ ಆಗಿ ಬರುತ್ತೆ ಅಂತ ಹೇಳ್ತೀವಿ. ತುಂಬ ವರ್ಷಗಳಿಂದ ಜಾಯಿಂಟ್ ಪೇನ್ ಇದೆ ಅಂದರೂ ಇದನ್ನು ತಗೋಬೋದು. ಎಷ್ಟೇ ವರ್ಷದಿಂದ ಜಾಯಿಂಟ್ಸ್ ಪೇನ್ ಇದ್ದರೂ ಈ ಮಾತ್ರೆ ತಗೊಳ್ಬೋದು. ಓಕೆ, ಇವಾಗ IT-BT ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ನೆಕ್ ಪೇನ್ ಇರುತ್ತೆ, ಅದ್ರ ಜೊತೆಗೆ ತುಂಬ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ತಾರೆ, ಕತ್ತು ನೋವಾಗಿರುತ್ತೆ, ಅದ್ರ ಜೊತೆಗೆ ಮೊಬೈಲ್ ಎಲ್ಲ ಯೂಸ್ ಮಾಡಿ ಇವಾಗ ಹಿಂಗೆಲ್ಲ ನೋಡಿ ಎಲ್ಲ ಫುಲ್ ನೆಕ್ ರಿಲೇಟೆಡ್ ಬ್ಯಾಕ್ ಪೇನು. ಹೌದು, ಅವರಿಗೆ ಆದಷ್ಟು ಮನೆ ಔಷಧಿ, ಒಂದು ಬಿಸಿ ನೀರಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಡೈಲಿ ಖಾಲಿ ಹೊಟ್ಟೆಗೆ ಕುಡಿದ್ರೆ ಕ್ರಮೇಣವಾಗಿ ನೋವು ಕಮ್ಮಿ ಆಗ್ತಾ ಬರುತ್ತೆ ಅಮ್ಮ. ನೋಡಿದ್ರಾ, ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಇನ್ಸ್ಟ್ಯಾಂಟ್ ರಿಸಲ್ಟ್ ಸಿಗುತ್ತೆ. ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಿರೋ ಹತ್ರ ಬಂದಾಗಲೇ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ವೈದ್ಯರನ್ನ ಹುಡ್ಕೊಂಡು ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಸರ್, ಇದನ್ನು ತರಿಸ್ಕೊಬೇಕು ಅಂತ ಹೇಳಿದರೆ ಹೇಗೆ ಸರ್ ನಿಮ್ಮಲ್ಲಿ? ನೀವು ನಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದರೆ ನಾವು ಯಾವುದೇ ಮೂಲೆಯಲ್ಲಿದ್ದರೂ ಕರ್ನಾಟಕದ ನಾವು ಕಳಿಸಿಕೊಡ್ತೇವೆ. ಓಕೆ, ಇಲ್ಲೂ ಬಂದು ಕನ್ಸಲ್ಟ್ ಮಾಡ್ಬೋದು. ಮಾಡಿ ನಾವು ನಾಡಿ ಹಿಡಿದು ನೋಡಿ ವಾತ ಪಿತ್ತ ಕಫ ಹೇಗಿದೆ ಅಂತೇಳಿ ನಾಡಿ ಹಿಡಿದು ಪರೀಕ್ಷೆ ಮಾಡಿ ನಾವು ಆ ಔಷಧಿ ಮಾತ್ರ ಬೇಕಾ ಬೇಡವಾ ಅಂತೇಳಿ ತಿಳಿಸ್ತೇವೆ. ಸರ್, ಎಲ್ಲ ಜಾಯಿಂಟ್ ಪೇನ್ಗೂ ಇವಾಗ ಮಂಡಿ ನೋವು, ಮೈಕೈ ನೋವು, ಸೊಂಟ ನೋವು ಎಲ್ಲ ನೋಡಿ. ಈಗ ಉದಾಹರಣೆಗೆ ಚಿಕನ್ ಗುನ್ಯ ಬಂದು ಇವತ್ತಿನವರೆಗೂ ಕೆಲವರಿಗೆ ನೋವು ಹೋಗಲ್ಲ, ಅವ್ರು ಮೆಡಿಕಲಿಂದ ಪೇನ್ ಕಿಲ್ಲರ್ ತಗೊಳ್ತಾನೆ ಇದ್ದಾರೆ. ಅಂಥವರಿಗೂ ಇದು ರಾಮಬಾಣ ಯಾವುದು ಇದೇ ಮಾತ್ರೆ. ಹಾಗೆ ಎಲ್ಲ ಥರದ ಎಲ್ಲ ವಯಸ್ಸಿನ ನೋವುಗಳಿಗೂ ಆಗುತ್ತೆ. ಜಾಯಿಂಟ್ಸ್ ಪೇನು, ಮಂಡಿ ನೋವು, ಮೇನ್ ಸೊಂಟ ನೋವು, ಎಲ್ಲ ಥರದ ನೋವಿಗೂ ರಾಮಬಾಣ. ಓಕೆ, ಇದನ್ನ ಹಾಗೇನೆ ಇಟ್ಕೊಬೋದು, ಏನಾದ್ರು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ? ಎಷ್ಟು ದಿನ ಶೇಖರಣೆ ಮಾಡಿ ಇಟ್ಕೊಬೋದು? ಎಷ್ಟು 2 ವರ್ಷ ಇಟ್ಟರು ಏನೂ ಆಗಲ್ಲಮ್ಮ. ಅದು ನ್ಯಾಚುರಲ್ ಇಂಡಿಗ್ರಿಯೆಂಟ್ಸ್ ಇರೋದ್ರಿಂದ ಹೊರಗಡೆ ಇಟ್ಟರು ಏನೂ ಸಮಸ್ಯೆ ಇಲ್ಲ. ಅದು ಎಲೆ ನೆರಳಲ್ಲಿ ಆಯುರ್ವೇದ ಸಸ್ಯಗಳನ್ನು ಒಣಗಿಸಿ ಮಾಡಿದಂತಹ ಗುಳಿಗೆ ಅದು. ಓಕೆ, ಗುಳಿಗೆ ನೋಡಿ, ಒಂದು ಆರೆಂಜ್ ಕಲರ್ ಇದೆ, ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ. ನೀವು ಕೂಡ ತುಂಬ ದಿನಗಳಿಂದ ಜಾಯಿಂಟ್ ಪೇನಿಂದ ಸಫರ್ ಆಗ್ತಾ ಇದ್ದೀರಾ. ಆಯುರ್ವೇದಿಕ್ ಪದ್ಧತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಸಂಧಿವಾತದಿಂದ ಸಫರಿಂಗ್ ಆಗ್ತಾ ಇದ್ದೀರಾ. ಒಂದು 3 ತಿಂಗಳು 6 ತಿಂಗಳು ಇದನ್ನು ತಗೊಂಡು ನೋಡಿ, ಆಮೇಲೆ ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾವೆಲ್ಲ ಕಾಯಿಲೆಗಳಿಗೆ ಇಲ್ಲಿ ಮದ್ದು ಸಿಗುತ್ತೆ ಸರ್? ನೋಡಿ, ಸಂಧಿವಾತದ್ದು ಮಾತ್ರ ಹೇಳಿದೆ ನಾನು. ಮತ್ತು ಮೇಯ್ನಾಗಿ ಈಗ ನರ ದೌರ್ಬಲ್ಯ ಅಂದರೆ ನಮ್ಮ ಮನುಷ್ಯನ ನರಗಳ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಇವನ್ ಶುಗರ್ ಇರೋವರಿಗೆ ಶುಗರ್ ಬರುತ್ತಲ್ವಾ, ಶುಗರ್ ಇದ್ದವರಿಗೆ ಮಿನಿಮಮ್ 5 ವರ್ಷದ ನಂತರ ನರಗಳ ದೌರ್ಬಲ್ಯ ಕಾಣಿಸ್ತಾ ಹೋಗುತ್ತೆ. ದಾಂಪತ್ಯ ಜೀವನದಲ್ಲಾಗಲಿ ಎಲ್ಲ ವಿಚಾರದಲ್ಲಾಗಲಿ ನರ ದೌರ್ಬಲ್ಯ ಕುಂದುಕೊರತೆ ಈಗ ಸರ್ವೇ ಸಾಮಾನ್ಯವಾಗಿದೆ. ನನ್ನ ಕೆಲವರು ಅಬ್ಸರ್ವ್ ಮಾಡಿದ್ದೀನಿ, ಸುಮ್ಮನೆ ಕೈಯೆಲ್ಲ ಶೇಕ್ ಆಗ್ತಾ ಇರುತ್ತೆ, ಕತ್ತೆಲ್ಲ ಶೇಕ್ ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣನೇ ನರ ದೌರ್ಬಲ್ಯ. ಒಂದು ಶುಗರಿಂದ ಬರುತ್ತೆ, ಮತ್ತೊಂದು ಇಮ್ಯುನಿಟಿ ಪವರ್ ಕಮ್ಮಿಯಾಗಿ ಆ ಥರ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ನರ ದೌರ್ಬಲ್ಯ ಕಾಣಿಸ್ಕೊಳ್ಳುತ್ತೆ. ಅದಕ್ಕಾಗಿ ಏನು ಮಾಡಿದ್ದೀರಾ? ಅದಕ್ಕಾಗಿ ನಾವು ನಿಮ್ಮ ಶಿಲಾಜಿತ್ ಅಂತ ಕೇಳಿರ್ಬೋದು, ತುಂಬ ಜನ ಕೇಳಿರ್ಬೋದು. ನಿಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗತ್ತೆ. ಬಟ್ ಅದರ ಒರಿಜಿನಲ್ ರೂಪ ನಾನು ನಿಮಗೆ ತೋರಿಸ್ತೇನೆ. ಸಹಜವಾದ ರೂಪ ಶಿಲಾಜಿತ್ ಅಂದರೆ ಬೆಟ್ಟದ ಬೆವರು ಅಂತಾರೆ. ಬೆಟ್ಟದಲ್ಲಿ ಒಂದು ಬೆವರಿನ ರೂಪದಲ್ಲಿ ಬರುತ್ತೆ. ಅದು ನಿಮ್ಮ ಕಲ್ಲಿನ ಥರ ಇರುತ್ತೆ, ಕಪ್ಪು ಕಲರ್. ಅದನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದು ಶಿಲಾಜಿತ್. ಚಾರ್ಕೋಲ್ ಇದ್ದಂಗೆ ಇದೆಯಲ್ಲ ಸರ್? ಎಲ್ಲಿಂದ
ಇದು ನಿಮ್ಮ ಹಾಲಿಗೆ ಹಾಕಿದ ಕೂಡಲೇ ಅದು ನೀರಾಗತ್ತೆ. ಅದು ಹಿಮಾಲಯದಿಂದ ಪರಿಶುದ್ಧವಾದಂತಹ ಶಿಲಾಜಿತ್. ಅದು ಓ ನೋಡಿ ಶಿಲಾಜಿತ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅದು ದೊಡ್ಡ ಕಲ್ಲಿನ ತರ ಬರುತ್ತೆ. ಓಕೆ. ಅದನ್ನು ಕೆಲವರು ಏನ್ ಮಾಡ್ತಾರೆ, ಅದನ್ನು ಬಿಸಿ ಮಾಡಿ ಅದನ್ನು ದ್ರವ ರೂಪ ಮಾಡಿ ತುಂಬಾ ಮಿಕ್ಸಿಂಗ್ ಮಾಡಿ ಕೊಡ್ತಾರೆ. ಇದು ನ್ಯಾಚುರಲ್ ಆಗಿ. ಓಕೆ. ಇದು ಬ್ಲಾಕ್ ಕಲರೇನೆ? ಬ್ಲಾಕ್ ಕಲರ್, ಒಂದೇ ಕಲರ್ ಅಲ್ಲಿ ಸಿಗೋದು. ಬೆಟ್ಟದ ಬೆವರು ಅಂತಾರೆ ಅದಕ್ಕೆ, ಶಿಲಾಜಿತ್. ಇದು ಆಮೇಲೆ ಅಶ್ವಗಂಧ ಅಂತ ಕೇಳಿರ್ಬೋದು, ಅಶ್ವಗಂಧ ಅಂತ ಬರುತ್ತೆ. ಆಮೇಲೆ ಸಫೇದ್ ಮುಸ್ಲಿ ಅಂತ ಬರುತ್ತೆ. ನಿಮ್ಮ ನರ ದೌರ್ಬಲ್ಯಕ್ಕೆ ಸೂಕ್ತವಾದ ಪರಿಹಾರ ಅದು ಒದಗಿಸುತ್ತೆ. ನೀವು ಅಲ್ಲಿ ಎಲ್ಲೇ ಗ್ರಂಥಿ ಅಂಗಡಿಯಲ್ಲಿ ತೆಗೆದು ಮನೆಯಲ್ಲಿ ಮಾಡಿದರೂ ಆಗ್ಬೋದು. ಅದು ಸಿಗದಿದ್ದರೆ ನೀವು ಇಲ್ಲಿ ಬಂದರೆ ನಾವು ನೋಡಿ ನಿಮಗೆ ಸರಿಯಾಗಿ ಅದನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಿಮಗೆ ಕೊಡ್ತೇವೆ. ಇದರಲ್ಲಿ ನರ ದೌರ್ಬಲ್ಯ ಸರಿಯಾಗತ್ತೆ. ಇದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಇರುತ್ತೆ, ಅಂದರೆ ಇದು ಎಲ್ಲ ಕಡೆ ಸಿಗಲ್ಲ. ಅದರಿಂದ ನಾವು ಫಸ್ಟಿಗೆ ಹಣ ಕೊಟ್ಟು ನಿಮ್ಮ ಹಿಮಾಲಯದ ಕಡೆಯಿಂದ ತರಿಸೋದು. ಅದು ಅಂದರೆ ಪರಿಶುದ್ಧವಾದ ಕ್ವಾಲಿಟಿ ಇರುತ್ತೆ. ಹಾಗಾಗಿ ನಾವು ಕೊಡುವಂತಹ ನಿಮ್ಮ ರೋಗಿಗಳಿಗೂ ಕೂಡ ಗುಣಮುಖ ಆಗಬೇಕು. ಓಕೆ. ಯಾವ ರೀತಿ ತಗೊಳ್ಳೋದು ಸರ್ ಇದನ್ನ? ಅದನ್ನು ಅಂದ್ರೆ ಇದೇ ರೀತಿ ಕೊಡ್ತೀರಾ? ಅದೇ ರೀತಿ ಕೊಡ್ತೇವೆ. ಅದನ್ನು ಒರಿಜಿನಲ್ 100% ಒರಿಜಿನಲ್. ಅದು ಇದನ್ನ ಗುಳಿಗೆ ರೂಪ ಆ ರೀತಿ ಏನು ಮಾಡಲ್ಲ. ಹಾಲಲ್ಲಿ ಹಾಕಿದ ಕೂಡಲೇ ಅದು ನೀರಾಗತ್ತೆ. ಓಕೆ. ಅದನ್ನು ಕಲಸಿ ಕುಡಿದ್ರೆ ಆಯ್ತು. ನಿಮ್ಮ ಸರ್ ಇಷ್ಟು ಗಟ್ಟಿ ಇದೆ, ಹಾಲಲ್ಲಿ ಆದ ತಕ್ಷಣ ಅಷ್ಟು ಮೆತ್ತಗಾಗ್ಬಿಡುತ್ತೆ? ಹೌದು, ನೀರಾಗತ್ತಮ್ಮ. ಇದು ಪೀಸ್ ಮಾಡ್ಬೋದು, ಕಲ್ಲಲ್ಲಿ ಗುದ್ದಿ ಪೀಸ್ ಮಾಡ್ಬೋದು. ಚಿಕ್ಕ ತುಂಡು ಹಾಲಲ್ಲಿ ಹಾಕಿ ಕಲಸಿ ಕುಡಿದ್ರೆ ಸರಿ ಆಗತ್ತೆ. ಎಷ್ಟು ದಿನ ತಗೋಬೇಕಾಗುತ್ತೆ? ಯಾಕೆಂದ್ರೆ ನರದ ಒಂದು ತಿಂಗಳು ತಗೊಂಡ್ರೆ ಒಳ್ಳೇದು. 10 ದಿನದಲ್ಲಿ ನಿಮ್ಮ ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಓಕೆ. ತುಂಬಾ ದಿನಗಳಿಂದ ನರದೌರ್ಬಲ್ಯದಿಂದ ಸಫರ್ ಆಗ್ತಾ ಇದ್ರೆ ಇದನ್ನ ತಗೊಂಡ್ರೆ 1 ತಿಂಗಳು ತಗೊಂಡ್ರೆ ರಿಸಲ್ಟ್ ಬರುತ್ತೆ. ಜನರು ಇಲ್ಲಿಗೆ ಭೇಟಿ ಕೊಟ್ಟರೆ ಅಥವಾ ನನ್ನನ್ನು ಸಂಪರ್ಕ ಮಾಡಿದರೆ ನಾಡಿ ಹಿಡಿದು ನೋಡಿ ಏನು ಸಮಸ್ಯೆ ಯಾಕಾಗಿ ಬಂತಂತೇಳಿ ನಾನು ತಿಳಿಸಿಕೊಡ್ತೇನೆ. ಅದೊಂದು ನಮ್ಮ ಕುಟುಂಬಕ್ಕೆ ದೇವರು ಕೊಟ್ಟ ಒಂದು ವರ. ವಾತ, ಪಿತ್ತ, ಕಫ, ಆಮೇಲೆ ನರದೋಷ, ಅದು ನಮಗೆ ನಾಡಿ ಹಿಡಿದ್ರೆ ಗೊತ್ತಾಗುತ್ತೆ. ಅದು ನಮ್ಮ ಕುಟುಂಬಕ್ಕೆ ದೇವರು ಕೊಟ್ಟ ವರ. ಏನು ಸ್ಪೆಥೋಸ್ಕೋಪ್ ಏನು ಬೇಕಾಗಿಲ್ಲ, ನಾಡಿ ಮಿಡಿತದಿಂದಲೇ ಯಾವ ಕಾಯಿಲೆ ಇದೆ ಅವರ ಮನುಷ್ಯನ ದೇಹದಲ್ಲಿ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀರಾ. ಓಕೆ. ನೀವು ಏನಾದರೂ ಸಂಧಿವಾತದಿಂದ ಅಥವಾ ನರ ದೌರ್ಬಲ್ಯದಿಂದ ಬಳಲ್ತಾ ಇದ್ದರೆ ಒಮ್ಮೆ ಯೂಸ್ ಮಾಡಿ 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ನಿಮಗೆ. ನೋಡಿ, ನನ್ನನ್ನು ನೇರವಾಗಿ ಸಂಪರ್ಕ ಮಾಡಬೇಕಂತಿದ್ರೆ ಪ್ರತಿ ತಿಂಗಳ ಕೊನೆಯ ಭಾನುವಾರ ನಾನು ಬೆಂಗಳೂರಲ್ಲಿ ಲಭ್ಯವಿರ್ತೇನೆ. ಕೆಳಗಡೆ ನನ್ನ ನಂಬರ್ ಹಾಕಿದ್ದಾರೆ. ನಾಡಿ ಪರೀಕ್ಷೆ ಉಚಿತವಾಗಿ ಬೆಂಗಳೂರಲ್ಲಿ ಮಾಡಿಸ್ಕೋಬೋದು.